ರಾಜ್ಯದಲ್ಲಿ ಯುವ ಜನರಲ್ಲಿ ಹೃದಯಾಘಾತದ ಆತಂಕ ಶುರುವಾಗಿದೆ. ಹೃದಯಾಘಾತ ಹೆಚ್ಚಾಗ್ತಿರೋದು ಯಾಕೆ? ನಿಜವಾದ ಹೃದಯಾಘಾತದ ಲಕ್ಷಣಗಳು ಏನು? ಎಲ್ಲ ಎದೆ ನೋವು ಹೃದಯಾಘಾತವಾ ಅಥವಾ ಆಸ್ಪತ್ರೆಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಜನರಲ್ಲಿ ಒಂದಷ್ಟು ಭಯ, ಒಂದಷ್ಟು ಆತಂಕಗಳಿದಾವೆ. ಯುವ ಜನಾಂಗವೂ ಕೂಡ ಸಣ್ಣ ಪುಟ್ಟ ಲಕ್ಷಣಗಳು ಗೋಚರ ಆದಾಗ ನನಗಿನ್ನೇನು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿ ಪ್ಯಾನಿಕ್ ಆಗುವಂತಹ, ಗಾಬರಿಗೆ ಬೀಳುವಂತಹ, ಆತಂಕ ಪಡುವಂತಹ ಸಾಕಷ್ಟು ಪ್ರಮೇಯಗಳು ಕೂಡ ಈಗ ರಾಜ್ಯದಲ್ಲಿ ಎದುರಾಗ್ತಾ ಇದೆ. ಹಾಸನ, ಮಂಗಳೂರು, ಕಲಬುರಗಿಯಲ್ಲಿ ನಡೆದಂತಹ ಸಾಕಷ್ಟು ಹೃದಯಾಘಾತದ ವರದಿಗಳು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಈ ಬಗ್ಗೆ ಹೃದಯಾಘಾತ ಬಂದಾಗ ಏನು ಮಾಡಬೇಕು, ನಾವು ಅದನ್ನ ಹೆಂಗೆ ಎದುರಿಸಬೇಕು, ಖ್ಯಾತ ವೈದ್ಯ ಡಾಕ್ಟರ್ ಸುನೀಲ್ ಹೆಬ್ಬಿ ಅವರ ಜೊತೆ ನಡೆಸಿದಂತಹ ಚಿಟ್ ಚಾಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಸನದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್ ಇಂದ ಜನ ಸಾಯ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನವರು ಪುರುಷರು, ಹೆಚ್ಚಿನವರು ಮಹಿಳೆಯರು, ಅದರಲ್ಲೂ ಕೂಡ ಕೌಮಾರ ತರುಣರೇ ಹೃದಯಾಘಾತದಲ್ಲಿ ಸಾವನ್ನಪ್ತಾ ಇದ್ದಾರೆ. ಇತ್ತೀಚೆಗೆ ಮಂಗಳೂರಿನಲ್ಲೂ ಕೂಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಕಲಬುರಗಿಯಲ್ಲಿ ಒಂದು ಸುದ್ದಿ ಬರುತ್ತೆ, ಹಾಸನದಲ್ಲಿ ಒಂದು ಸುದ್ದಿ ಬರುತ್ತೆ. ಮಂಗಳೂರಿನಲ್ಲಿ ಹೃದಯಾಘಾತದಲ್ಲಿ 19 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಶಾಕಿಂಗ್ ಸುದ್ದಿಗಳು ಬರ್ತಾನೆ ಇರ್ತವೆ. ಹಾಗಾದ್ರೆ ಭುಜ ನೋವಾದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಬರುತ್ತಾ ಅನ್ನೋ ಪ್ಯಾನಿಕಿಂಗ್ ಒಳಗಾಗಿರ್ತಕ್ಕಂಥ ಯಂಗ್ಸ್ಟರ್ಸ್ಗಳು, ಹೀಗೆ ಸಾಕಷ್ಟು ರೂಮರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಿಮಗೆ ಆತಂಕ ಬೇಡ, ಗೊಂದಲ ಬೇಡ, ಆ ಬಗ್ಗೆ ಎಲ್ಲ ಕ್ಲಾರಿಟಿಯನ್ನ ಕೊಡೋದಕ್ಕೆ ಸುನೀಲ್ ಹೆಬ್ಬಿ, ಖ್ಯಾತ ವೈದ್ಯರು ಸುನೀಲ್ ಹೆಬ್ಬಿ, ಕರ್ನಾಟಕ ಜನತೆಗೆ ಚಿರಪರಿಚಿತರು ಆಗಿರ್ತಕ್ಕಂಥ ವೈದ್ಯರು ನಮ್ಮ ಜೊತೆ ಇದ್ದಾರೆ. ನಿಮಗಿರ್ತಕ್ಕಂಥ ಸಾಕಷ್ಟು ಗೊಂದಲ ಮತ್ತು ಸಂಶಯಗಳನ್ನ ನಿವಾರಿಸುವಂತಹ ಸಣ್ಣ ಪ್ರಯತ್ನ ಫ್ರೀಡಂ ಟಿವಿಯದ್ದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮ ರಾಜ್ಯದ ಯಂಗ್ಸ್ಟರ್ಸ್ ಗಳಿಗೆ ಇತ್ತೀಚೆಗೆ ನಡೆದಂತಹ ಕೆಲ ಹೃದಯಾಘಾತಕ ಘಟನೆಗಳು ಅವರಿಗೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಸರ್. ಇಲ್ಲ, ನಿಜವಾಗ್ಲೂ ಆತಂಕದ ಸುದ್ದಿನೇ ಇದು. ಯಾಕಂದ್ರೆ ಯಂಗ್ಸ್ಟರ್ಸ್ ತುಂಬಾ ಜನಕ್ಕೆ 50 ಆದ್ಮೇಲೆ 60 ಆದ್ಮೇಲೆ ಈ ಕಾಯಿಲೆಗಳು ಬರುವಂಥದ್ದು. ಎಲ್ಲ ಶ್ರೀಮಂತರ ಕಾಯಿಲೆಗಳಂತ ಇದ್ರು, ಯಾವುದು BP, ಶುಗರ್ ಎಲ್ಲ. ಈಗ ಶ್ರೀಮಂತರು ಬಡವರು ಅಂತ ಅನ್ನೋದಿಲ್ವ, ಸಣ್ಣ ಮತ್ತು ದಪ್ಪ ಅಂತನೂ ಏನಿಲ್ವೇ ಇಲ್ಲ. ಈಗ ವಿಚಾರ ಏನಂದ್ರೆ, ಬಹಳಷ್ಟು ಜನಕ್ಕೆ ಕೋವಿಡ್ ಇದ್ದ ಬಂತ ಅಂತ ತುಂಬಾ ಜನ ಕೇಳ್ತಾರೆ. ಅಂದ್ರೆ ಕೋವಿಡ್ ವ್ಯಾಕ್ಸಿನ್ಸ್ ತಗೊಳ್ಳೋದ್ರಿಂದ ಬಂತ ಅಂತ. ಕೆಲವು ರಿಸರ್ಚ್ಗಳು ಹೇಳೋಂಥದ್ದು ಬಿಕಾಸ್ ಆಫ್ ಕೋವಿಡ್ ಇಂದ ರಕ್ತನಾಳ ಹೆಪ್ಪುಗಟ್ಟಿ ಈ ಥರದ್ದು ಆಗಿದ್ದು ಅಂತ ಇದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಮೂಲಭೂತ ಕಾರಣ ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಬೇಸಿಕ್ ಟೆಸ್ಟ್ ಮಾಡಿಸೋದೇ ಇಲ್ಲ. ಈಗ ನಾವು ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ 3ರಷ್ಟು ಜಾಸ್ತಿ ಆಗುವಂಥದ್ದು ಇದು ಫಸ್ಟ್ ಟೈಮ್ ಏನಲ್ಲ. ಅಂದ್ರೆ ತುಂಬಾ ಜನ ರಿಪೋರ್ಟ್ ಆಗ್ತಾ ಇರೋಂಥದ್ದು, ಈ ರಿಪೋರ್ಟ್ ಆಗ್ತಾ ಇರೋದೇ ಇಷ್ಟಿದಾವೆ, ರಿಪೋರ್ಟ್ ಆಗ್ತಾ ಇರೋದು ಇನ್ನೆಷ್ಟು ಇರ್ಬೋದು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕಾರಣ ಲೈಫ್ ಸ್ಟೈಲು. ನಾವೆಲ್ಲರೂ ಆಹಾರ ವಿಹಾರ ಮತ್ತೆ ನಮ್ಮ ದಿನಚರಿ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ. ಮೊದ್ಲೆಲ್ಲ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಮಾಡ್ಬೇಕಾಗಿತ್ತು, ಇವಾಗ 4 ಗಂಟೆ ಅಥವಾ 5 ಗಂಟೆ ಹಾರ್ಡ್ಲಿ ಸ್ಲೀಪ್ ಮಾಡ್ತಾರೋದು ನಿದ್ರೆ. ಮತ್ತೆ ಅವ್ರದ್ದು ಆಹಾರ ಫುಡ್ ಕ್ರಮ, ವೆಜ್ಜು, ನಾನ್ ವೆಜ್ಜು, ಚೈನೀಸು, ಇನ್ನು ಯಾವುದೇ ಫುಡ್ ಇದ್ರೂ ಮನುಷ್ಯ ಟೇಸ್ಟ್ ಮಾಡೋದಕ್ಕೂ ಅಥವಾ ತನ್ನ ಆಹಾರ ಅಭ್ಯಾಸನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ. ತುಂಬಾ ಜನ ಏನಂದ್ರೆ, ತುಂಬಾ ಜನ ಈ ನಾನ್ ವೆಜ್ ತಿನ್ನುವಂಥದ್ದು, ತುಂಬಾ ಅತಿರೇಕದ ನಾನ್ ವೆಜ್ ಕಂಟಿನ್ಯೂ ಆಗಿ ಅಥವಾ ಪ್ಯೂರ್ ನಾನ್ ವೆಜ್ ತಿನ್ನುವಂಥದ್ದು, ಅಂದ್ರೆ ಪೌಷ್ಟಿಕ ಆಹಾರಾಂಶ ಸಿಗ್ತಾ ಇಲ್ಲ. ಬಹಳ ಜನ ಪ್ರೋಟೀನ್ ಪೌಡರ್ಸ್ ತಗೊಳ್ಳೋಂಥದ್ದು, ಆಮೇಲೆ ಮಿತಿ ಮೀರಿದ ಜಿಮ್ ಮಾಡೋವಂಥದ್ದು, ಇದೆಲ್ಲದಕ್ಕೂ ಕಾರಣ ಆಗ್ತಿದೆ. ಇದಕ್ಕೆ ಏನಾದ್ರೆ ಇದು ಕಂಟ್ರೋಲ್ ಮಾಡ್ಬೇಕಾಗಿದ್ರೆ ಫಸ್ಟ್ 3 BP ಚೆಕಪ್, ಶುಗರ್ ಚೆಕಪ್, ಹೈಟ್ ವೇಟು, ಬಾಡಿ ಮಾಸ್ ಇಂಡೆಕ್ಸು, ಮತ್ತೆ ಅವ್ರದ್ದು ECG ಮಾಡಿಸ್ಬೇಕು, 2D ಇಕೋಗ್ರಾಮು, CT NGO, ಈ ಬೇಸಿಕ್ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಬಹಳ ಜನ ನಾವು ಮಾಡಿಸೋದೇ ಇಲ್ಲ. ಬಹಳ ಜನ ಹೇಳೋಂಥದ್ದು ನಮ್ಗೆ ಯಾವ್ದು ಕಾಯಿಲೆ ಇಲ್ಲ, ಆ ಥರದ್ದು ಯಾವ್ದು ಇನ್ಸಿಡೆಂಟ್ಸ್ ಆಗಿಲ್ಲ ಅಂತ. ಎಲ್ಲರೂ ಕಾಯಿಲೆ ಬಿದ್ಮೇಲೆ ಬರ್ತಾರೆ. ಕಾಯಿಲೆ ಇಲ್ಲ ಅಂತ ಹೇಳುವಂಥದ್ದು ಡಾಕ್ಟ್ರು ಮತ್ತೆ ಆ ರಿಪೋರ್ಟ್ ಹೇಳ್ಬೇಕಾಗಿರೋಂಥ. ಬಹಳ ಜನ ಅವರು ಸುಮಾರು 25 ವರ್ಷ 30 ವರ್ಷ ಆದ್ರೂ ಅವ್ರ ಲೈಫ್ ಬಗ್ಗೆ ಅಥವಾ ಅವ್ರ ಹೆಲ್ತ್ ಬಗ್ಗೆ ಕನ್ಸರ್ನ್ ಇಲ್ಲದೆ ಒಂದ್ಸರಿ ಟೆಸ್ಟ್ ಮಾಡಿಸಿರೋದೇ ಇಲ್ಲ. ಹಾಗಾಗಿ ನಾವು ಒಂದು ಕಾರ್ಗೆ ಸರ್ವಿಸ್ ಮಾಡಿಸ್ಬೇಕಾದ್ರೆ 6 ತಿಂಗಳಿಗೆ ಒಂದ್ಸಾರಿ, 1 ವರ್ಷಕ್ಕೆ ಸಾರಿ ನಾವು ಸರ್ವಿಸ್ನ ಮಾಡ್ತೀವಿ. ಬಟ್ ನಮ್ಮ ಹೆಲ್ತ್ಗೋಸ್ಕರ ಅಟ್ಲೀಸ್ಟ್ ನಾವು ಬೇಸಿಕ್ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗಿರೋದು ಅನಿವಾರ್ಯತೆ ಇದೆ. ಹಾಗಾಗಿ ಈ ಮೂಲಭೂತ ಕಾರಣಗಳಿಂದ ಈ ಬೇಸಿಕ್ ಟೆಸ್ಟ್ ಮಾಡೋದಕ್ಕೆ ಕೆಲವರಿಗೆ 10 ವರ್ಷ ಆದ್ಮೇಲೆ ಅವ್ರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇರುತ್ತೆ, ಆದ್ರೆ ಯಾವತ್ತೂ ಅದು ಗೊತ್ತಾಗಿರಲ್ಲ. ಆದ್ರೆ ಫಸ್ಟ್ ಅಟೆಂಪ್ಟ್ ಆದಾಗ ಗೊತ್ತಾಗಿರಲ್ಲ, ಸೆಕೆಂಡ್ ಅಟೆಂಪ್ಟ್ ಆದಾಗ ಸತ್ತೇ ಹೋಗ್ಬಿಡ್ತಾರೆ. ಹಾಗಾಗಿ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡಾಗ ಅಥವಾ ಹತ್ತಿರ ಇರುವಂತ ಏನಾದ್ರೂ ಹತ್ರ ಈಗ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಥವಾ ಅಟ್ಯಾಕ್ ಆಗಿದೆ, ಫೇಲ್ಯೂರ್ ಆಗಿದೆ ಅಂದ್ರೆ ಅವ್ರಿಗೆ ಎದೆ ಭಾಗದಲ್ಲಿ ನೋವು ಬರುವಂಥದ್ದು, ಎಡಭಾಗದಲ್ಲಿ ಕೈ ಜೋಮ್ ಬರುವಂಥದ್ದು, ಪ್ರಿಕ್ಕಿಂಗ್ ಪೇನ್ ಇರುತ್ತೆ, ಸ್ವೆಟ್ ಆಗುವಂಥದ್ದು, ದವಡಿ ಹತ್ರ ಭಾರ ಆಗುವಂಥದ್ದು ಅಥವಾ ಗಿಡ್ಡಿನೆಸ್ ಬರುವಂಥದ್ದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಇಂಥದ್ದು ಬಂದಿರೋರು ತಕ್ಷಣಕ್ಕೆ ನಿಯರ್ ಬೈ ಇರುವಂಥ ಹಾಸ್ಪಿಟ್ಲ್ಗೆ ಹೋಗಿ ಕನ್ಸಲ್ಟೇಷನ್ ಮಾಡ್ಬೋದು. ಆದ್ರೆ ಎಲ್ರಿಗೂ ಬರೀ ಭುಜ ನೋವು ಬಂದಿದೆ ಅನ್ನೋದಕ್ಕೇನೆ ನನಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ, ನನಗೇನಾದ್ರೂ ಅರೆಸ್ಟ್ ಆಗ್ಬಿಡುತ್ತಾ ಅಥವಾ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಅನ್ನೋಂಥದ್ದು ಅದು ಸುಳ್ಳು. ಅದನ್ನೇನೋ ಆ ಥರದ್ದು ನಂಬಬೇಕಾಗಿಲ್ಲ.
ಅಂದ್ರೆ ಈ ಕೋವಿಡ್ ಅಲ್ಲಿ ನನಗೂ ಬಂತು ಅಂತ ಹೇಗಿತ್ತು, ಈಗ ಕಾರ್ಡಿಯಾಕ್ ಅನ್ನೋಂಥದ್ದು ನನಗೂ ಬಂತು ಹಾಸ್ಪಿಟಲ್ಗೆ ರಶ್ ಆಗ್ತಾ ಇದ್ದಾರೆ. ಜಯದೇವ ಹಾಸ್ಪಿಟಲ್ಗೆ ಸಾಕಷ್ಟು ಜನ ನುಗ್ಲಾಗ್ತಾ ಇದೆ, ಯಂಗ್ಸ್ಟರ್ಸೇ ಬರ್ತಾ ಇದ್ದಾರೆ. ಇನ್ನೆಲ್ಲೋ ಮಂಗಳೂರಲ್ಲಿ ಜನ ಎಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದೆ, ನಮಗೂ ಆಗ್ತದೆ. ನಮ್ಮ ಕ್ಲಿನಿಕ್ಗೂ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಬಟ್ ಅವ್ರ ಸಿಂಪ್ಟಮ್ಸ್ ಕೇಳಿದಾಗ ಆ ಥರದ್ದು ಇರಲ್ಲ. ಬರೀ ಕೈ ನೋವು ಬಂದಿದ್ದನೋ ಒಂದೇ ಕಾರಣಕ್ಕೆ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿದೆ ಅನ್ನೋಂಥದ್ದು ಸುಳ್ಳು. ಎಸ್, ಬಹಳಷ್ಟು ಗೊಂದಲಗಳಿಗೆ ಒಂದರ್ಥದ ತಿಲಾಂಜಲಿ ಸರ್ ಇದು. ಹೌದು. ಸೊ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ, ಆಹಾರ ವಿಹಾರ, ಒಂದಷ್ಟು ಆಹಾರ ಪದ್ಧತಿಗಳಲ್ಲೂ ಕೂಡ ಬದಲಾವಣೆಗಳನ್ನು ತರಬೇಕು. ಸೊ ಇನ್ನು ಹಾರ್ಟ್ ಅಟ್ಯಾಕ್ ಗೆ ಗಂಡು ಹೆಣ್ಣು ಅನ್ನೋ ತಾರತಮ್ಯ ಏನಿಲ್ವೇ ಇಲ್ಲ, ಜಾಸ್ತಿ ಇಲ್ಲ. ಕಂಪೇರಿಟಿವ್ಲಿ ಹೆಣ್ಮಕ್ಳಿಗೆ ಕಡಿಮೆ, ಗಂಡ್ ಮಕ್ಕಳಿಗೆ ಜಾಸ್ತಿ. ಬಿಕಾಸ್ ಪೀರಿಯಡ್ ಸೈಕಲ್ ಇರೋದ್ರಿಂದ ಅವ್ರಿಗೆ ಕಡಿಮೆ ಹಾರ್ಟ್ ಅಟ್ಯಾಕ್ ಆಗುವ ಅಥವಾ ಹಾರ್ಟ್ ಫೇಲ್ಯೂರ್ ಆಗುವಂಥದ್ದಿದೆ, ಗಂಡ್ ಮಕ್ಕಳಿಗೆ ಜಾಸ್ತಿ ಆಗುವಂಥದ್ದು. ಬಟ್ ಹಾಗಾದ್ರೆ ತಾರತಮ್ಯ ಅಂತ ಏನಿಲ್ಲ, ಬಟ್ ಕಂಪೇರಿಟಿವ್ಲಿ ಹೇಳ್ತಾ ಇರುವಾಗ. ಹಾಗಾಗಿ ಜನ ಫಸ್ಟ್ ತಮ್ಮ ಹೆಲ್ತ್ ನ ಅಟ್ಲೀಸ್ಟ್ 6 months ಒಂದ್ಸರಿ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡು ನಿಜವಾಗ್ಲೂ ಆಸೆಗಳಿರ್ಲಿ, ದುರಾಶೆಗಳನ್ನ ಬಿಟ್ಟು ನೆಮ್ಮದಿಯಾಗಿ ಬದುಕೋದನ್ನ ಕಲಿಬೇಕಾಗಿರೋಂಥದ್ದು. ಆವಾಗ್ಲೇನೆ ಮಾತ್ರ ಆರೋಗ್ಯ ಚೆನ್ನಾಗಿರೋಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಸಾಕಷ್ಟು ದೊಡ್ಡ ಏನು ಗೊಂದಲ ಇರತಕ್ಕಂಥ ವಿಚಾರ ಇದೆ. ಹಾಗಾಗಿ ನಿಮ್ಮ ದೇಹವನ್ನು ತಟಸ್ಥವಾಗಿ ಇಟ್ಟುಕೊಳ್ಳದೆ ಸ್ವಲ್ಪ ಚಲನೆಯಲ್ಲಿ ಇಟ್ಟುಕೊಳ್ಳಿ. ಸೊ ವ್ಯಾಯಾಮ ಮಾಡಿ ಯೋಗ ಮಾಡಿ. ಸೊ ಇವೆಲ್ಲವೂ ಕೂಡ ಡಾಕ್ಟರ್ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.